ಹಾಯ್ ನಮಸ್ತೆ. ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಒಂದು ಡೆವಿಲ್ ಫಿಲಮ್ನ ಟೀಸರ್ ಬಿಟ್ಟಾರ. ಆ ಟೀಸರ್ಗೆ ರಿಯಾಕ್ಷನ್ ಮಾಡೋಕ್ಕೆ ವಿಡಿಯೋ ಮಾಡತ್ತೀವಿ. ಅವ್ರದ್ದು ಎಷ್ಟು 1 ವರ್ಷ ಆದ್ರೂ ಮುಂಚೆ ಆಲ್ಮೋಸ್ಟ್ ಕಾಟರ್ ರಿಲೀಸ್ ಆಗಿ 1 ವರ್ಷ ಆಗ್ತಾ ಬಂತು. ಸೊ ಇವಾಗ ನಮ್ಮ ಬಾಸ್ದು ಸ್ವಲ್ಪ ಏನೋ ಲೀಗಲ್ ಇಶ್ಯೂಸ್ ಇದ್ದಿದ್ದರಿಂದ ಲೇಟ್ ಆಗಿತ್ತು. ಆ್ಯಕ್ಚುಲಿ ಇಲ್ಲಾಂದ್ರೆ ಇದು ಮೂವಿ ಬಂದ್ಬಿಟ್ಟು 2024 ರಿಲೀಸ್ ಆಗ್ಬೇಕತ್ತೆ ಡಿಸೆಂಬರಲ್ಲಿ. ಸೊ ಈಗ ನಿನ್ನೆ ಬರ್ಡೇ ಇದ್ದಿದ್ದಕ್ಕೆ ಅವ್ರದ್ದು ಬರ್ಡೇ ಟೀಸರ್ ಆಗಿ ಇದನ್ನು ಅಭಿಮಾನಿಗಳಿಗೆ ಇದು ಮಾಡಕ್ಕೆ ಬಿಟ್ಟಾರ. ಸೊ ನಾವೀಗ ಪ್ಲೇ ಮಾಡೋಣ, ಟೀಸರ್ನ ಪ್ಲೇ ಮಾಡಿ ಹೆಂಗೈತಿ ಅಂತ ನೋಡಿ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಣ. ಸೊ ಈಗ ಟೀಸರ್ನ ಪ್ಲೇ ಮಾಡೋಣ. ಟೀಸರ್ ನೋಡಿದೆ, ಹೆಂಗೆ ಅನಿಸ್ತು? ಟೀಸರ್ ಆಫ್ಟರ್ ಲಾಂಗ್ ಬ್ಯಾಕ್ ದರ್ಶನ್ ಸರ್ದು ಒಂದು ಫ್ಯಾನ್ಸಿಗೆ ರಿಲೀಸ್ ಮಾಡಿರೋದು ಅವ್ರ ಬರ್ಡೇ ದಿನದ ಪ್ರಯುಕ್ತ. ಸೊ ಟೀಸರ್ ಮಾತ್ರ ಬೆಂಕಿ, ಯಾಕಂದ್ರೆ ಅವ್ರ ಮ್ಯಾನರಿಸಮ್ ತಕ್ಕಂಗಾಯ್ತು. ಆ ಆ್ಯಕ್ಷನ್ ನನಗನ್ಸ ಮಟ್ಟಿಗೆ ಇದು ಫುಲ್ಲಿ ಇಂಟೆನ್ಸ್ ಆ್ಯಕ್ಷನ್ ಮೂವಿ ಅಂತ ಅನ್ನಿಸ್ತತಿ, ಪಕ್ಕ ಆ್ಯಕ್ಷನ್ ಮೂವಿ. ಅವ್ರ ಕ್ಯಾರೆಕ್ಟರ್ ನೋಡ್ಬಿಟ್ಟೆ ಅಂದ್ರೆ ಆ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ಬಿಟ್ರೆ ನನಗನ್ಸ ಮಟ್ಟಿಗೆ ಒಂದು ಅಂಡರ್ ವರ್ಲ್ಡಿಗೆ ಕನೆಕ್ಟ್ ಇರೋ ಥರ ಐತಿ. ಯಾಕಂದ್ರೆ ಅದು ನೋಡಿದೆ ಇಲ್ಲ ಟೀಸರ್ ಎಲ್ಲ ಐತಿ. ಆ ಟೀಸರ್ ಕಟ್ ಮಾಡಿರೋದ ಒಂದು ಪಬ್ ಒಳಗೆ ಕಟ್ ಮಾಡಿರೋದು. ಅದು ಮತ್ತು ಕಲರ್ ಏನೈತಿ ಗೊತ್ತಾ, ಪಬ್ಬಿನ ಥೀಮ್ ಇರೋದು ರೆಡ್ ಆ್ಯಂಡ್ ಬ್ಲ್ಯಾಕ್ ಐತಿ. ನನಗನ್ಸ ಬ್ಲ್ಯಾಕ್ ಈಸ್ ಇಂಡಿಕೇಟೆಡ್ ಏನಪ್ಪ ಅಂಡರ್ ವರ್ಲ್ಡ್ ರಾ ಮೂವಿ ಅಂತ ತೋರಿಸ್ತೈತಿ. ಇನ್ನು ಇದು ರೆಡ್ ಬಂದ್ಬಿಟ್ಟು ರಾ ಮೂವಿ ಅಂದ್ರೆ ಈ ಹೊಡೆದಾಟ ಒಂಥರ ಈಗ ಕ್ರೂರತೆ ಬ್ರೂಟಲ್ನ ಜಾಸ್ತಿ ತೋರಿಸಾಕತ್ತೈತಿ, ಅದು ಸಿಂಬಾಲಿಕ್ ಮಾಡಾಕತ್ತೈತಿ. ಆ ಥೀಮ್ ಒಳಗೆ ಟೀಸರ್ ಬಿಟ್ಟಾರ ಅವ್ರು. ನನಗನ್ಸೋ ಮಟ್ಟಿಗೆ ದರ್ಶನ್ ಸರ್ ಅಂತ ಆಸಮ್ ಹಾಕೊಂಡಾರ ಸೂಟ್ ಒಳಗೆ. ಈ ಕಾಟೇರಾದೊಳಗೆ ಹೆಂಗಿದ್ರು ಹಿಂದಲ್ ಫಿಲಮಾಗ, ಈ ಫಿಲಮಾಗ ಹೆಂಗದಲ್ಲ ಆ ಕ್ಯಾರೆಕ್ಟರೈಸ್ ಹೆಂಗೈತಲ್ಲ, ಮಾಡಲೈಸ್ ಆಗೈತಲ್ಲ ಅಲ್ಲಿಂದ ಇಲ್ಲಿಗೆ. ಸೊ ಅಲ್ಲಿ ನೋಡಿದೆ ಅಂದ್ರೆ ಒಬ್ಬ ಹಿಂದುಳಿದ ವರ್ಗದ ಕ್ಯಾರೆಕ್ಟರ್, ಹಳ್ಳಿ ಕ್ಯಾರೆಕ್ಟರ್. ಇಲ್ಲಿ ಒಂದ ಎಟ್ಟಿಗಿನ ಫಾರ್ವರ್ಡ್ ಒಂದು ಅಂಡರ್ ವರ್ಲ್ಡ್ ಡಾನ್ ಕ್ಯಾರೆಕ್ಟರ್. ಬಟ್ ಕ್ರೂರತೆ ಅನ್ನೋದು ಎರಡು ಕಡೆ ಸೇಮ್. ಅಲ್ಲೂ ಕ್ರೂರತೆ ಐತಿ, ಇಲ್ಲಿ ಕ್ರೂರತೆ ಐತಿ. ಅದು ಬಿಟ್ರೆ ನಮ್ಮ ದರ್ಶನ್ ಸರ್ ಅವರು ಸೂಪರ್ ಆಗಿ ಕಂಡಾರ. ಕಾಸ್ಟ್ಯೂಮು ಗ್ಯಾಂಗ್ಸ್ಟರ್ ಥರನೇ ಐತಿ. ಅದು ಬಿಟ್ಟೆ ಅಂದ್ರೆ ಒಳ್ಳೆ ಯಾವಾಗ್ಲೂ ಮಾಸ, ಯಾವಾಗ್ಲೂ ಮಾಸ ವೆರಿ. ಅದು ಬಿಟ್ಟು ಬೇರೆ ಕಡೆ ಮಾಡ್ತಾನೆ ಅಂದ್ರೆ ಅವ್ರ ಫ್ಯಾನ್ಸ್ ಹೆಂಗೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ನೋಡ್ಬೇಕು, ಹೌದಾ? ಸೊ ಈಗ ನಮಗೆ ಒಳ್ಳೆ ಮಾಸ್ ಅಂದೆ ಅಂದ್ರೆ ದರ್ಶನ್ ಸರ್ ನೆನಪರೋದು. ಸೊ ಅದು ಬಿಟ್ಟೆ ಅಂದೆ ಅಂದ್ರೆ ಬರೀ ಟೀಸರೇ ಹಿಂಗೈತೆ ಅಷ್ಟೇ. ಮೂವಿ ಹೆಂಗಿರ್ತತಿ ಅಂತ ನೀವು ಊಹಿಸ್ಕೋಬೇಕಾಕತಿ. ಮೂವಿ ಹೆಸರೇ ಡೆವಿಲ್. ಅದನ್ನ ಯಾರು ತೆಗಿಯಕತ್ತಾರದು? ಮಿಲನಾ ಪ್ರಕಾಶ್ ಅವ್ರು ತೆಗಿಯಕತ್ತಾರದು ಮೂವಿನ ಆಫ್ಟರ್ ಅ ಲಾಂಗ್ ಗ್ಯಾಪ್. ಸೊ ಅವ್ರು ಈಗ ಹೊಳ್ಳಿ ಬಂದಾರ ಮತ್ತೆ ಡೈರೆಕ್ಷನಿಗೆ. ಪ್ರೊಡ್ಯೂಸರು ಬಂದ್ಬಿಟ್ಟು ಅವರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಪ್ರೊಡ್ಯೂಸರ್ ಅದಾರ ಅವ್ರ ವೈಫ್ ಕಡೆಯಿಂದ, ತಶ್ವಿನಿ ವೀರ್ ಅಂತಂದು. ಸೊ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡಾರ, ಮಿಲನಾ ಪ್ರಕಾಶ್ ಅಂತ ಕರೀತಿದ್ರು ಮುಂಚೆ, ಈಗ ಪ್ರಕಾಶ್ ವೀರ್ ಅಂತ ಮಾಡ್ಕೊಂಡಾರ ಹೆಸರು. ಆ್ಯಕ್ಚುಲಿ ಮಿಲನಾ ಫಿಲಮ್ ಡೈರೆಕ್ಟರ್ ಅವರು. ಅದು ಬಿಟ್ರೆ ಮ್ಯೂಸಿಕ್ ಬಂದ್ಬಿಟ್ಟು ನಮ್ಮ ಅಜನೀಶ್ ಲೋಕನಾಥ್ ಅವ್ರು ಕೊಟ್ಟಾರ. ಅಲ್ಟಿಮೇಟ್ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಲ್ಲ, ನೋಡಿರ್ತೀರಿ ನೀವೀಗ ಇತ್ತೀಚಿಗೆ ಬರಾಕತ್ತಾರ ಅವ್ರದ್ದು ಮೂವೀಸ್. ಯಾವ ಮೂವೀಸಿಗೆ ಮ್ಯೂಸಿಕ್ ಮಾಡಾರಲ್ಲ ಎಲ್ಲವೂ ಸೂಪರ್ ಆಗದವು. ಹಂಗೆ ಇದು ಮಾತ್ರ ಬೆಂಕಿ ಇರ್ತೈತಿ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದೇ ಇರ್ತೈತಿ. ಸೊ ಅದು ಬಿಟ್ಟೆ ಅಂದ್ರೆ ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅವರು ಪ್ರಕಾಶ್ ವೀರ್ ಅವ್ರ ಜೊತೆಗೆ ಡೈರೆಕ್ಟರ್ಸ್ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಒಂದು 4 ಜನ ವರ್ಕ್ ಮಾಡ್ಯಾರ. ಅದ್ರೊಳಗೆ MS ಅಭಿಷೇಕ್, ಕಾರ್ತಿಕ್ ರಾಜ್, ಯಾಕಂದ್ರೆ ಎಲ್ಲ ಶಾರ್ಟ್ ಫಿಲಮ್ ಮಾಡಿ ಬಂದಿದಾರ ಅವರು. DOP ಸುಧಾಕರ್. ಪ್ರೊಡ್ಯೂಸರ್ ಬಂದ್ಬಿಟ್ಟು ಆಕ್ಚುಲಿ ಮೇನ್ ಪ್ರೊಡ್ಯೂಸರು ಜಯಮ್ಮ. ಅದು ಬಿಟ್ರೆ ಇದು ಬರ್ತಾ ಇರೋದು ಬ್ಯಾನರ್ ಬಂದ್ಬಿಟ್ಟು ಶ್ರೀ ಜೈ ಮಾತಾ ಕಂಬೈನ್ಸ್ ಅವರಿಂದ ಬರಾಕತ್ತಿದೆ. ವೇಟ್ ಮಾಡಲೇಬೇಕು. ಟೀಸರ್ ಹಿಂಗೈತೆ, ರಾಲುಕ್ ಒಳಗೆ ಐತಿ ದರ್ಶನ್ ಅವ್ರ ಕ್ಯಾರೆಕ್ಟರ್. ಸೊ ಟ್ರೇಲರ್ ಮೇಲೆ ಎಲ್ರಿಗೂ ಹೋಪ್ ಇದ್ದೇ ಇರ್ತೈತಿ.
ಈಗ ಆಫ್ಟರ್ 1 ಇಯರ್ ಆದ್ಮೇಲೆ ಬರಾಕತ್ತರ ಮೂವಿ ಇದೆ ಅವ್ರದ್ದು. ಸೊ ಎಲ್ರಿಗೂ ಕ್ರೇಜ್ ಇದ್ದೇ ಇರ್ತೈತಿ. ಅದು ಬೇರೆ ಕೇಳ್ಬೇಕಾ, ದರ್ಶನ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಕರ್ನಾಟಕದಲ್ಲಿ ಅವರಿಗೆ ಜಾಸ್ತಿ ಇರೋದು, ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾವು ಆ್ಯಸ್ ಒಬ್ಬ ಆರ್ಟಿಸ್ಟ್ ಥರ ನೋಡೋಣ ದರ್ಶನ್ ಸರ್. ನಾವು ಅದು ಫಾಸ್ಟ್ ಎಲ್ಲ ಬಿಟ್ಬಿಡೋಣ. ಅವರೊಬ್ರು ಆರ್ಟಿಸ್ಟ್, ಗುಡ್ ಆರ್ಟಿಸ್ಟ್. ಗುಡ್ ಅನ್ನೋದಕ್ಕೇನು ಬೆಟರ್, ಗುಡ್ ಎಲ್ಲ ಬರ್ತದೆ. ಅವರಂಥ ಆರ್ಟಿಸ್ಟ್ ಸಿಗಲ್ಲ. ಭಯಂಕರ ಅವರು ಕಲಾವಿದರಲ್ಲಿ. ಸೊ ಈಗ ಸದ್ಯ ಯಾವ ದೊಡ್ಡ ಆಕ್ಟರ್ದ ಫಿಲಮ್ಸ್ ಯಾವ ಇರಲಿಲ್ಲ. ಅದ್ರಾಗ ಬೇರೆ ಈಗ ಡೆವಿಲ್ ರಿಲೀಸ್ ಆಗ್ಬಿಡ್ತಂದೆ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬೂಸ್ಟ್ ಸಿಕ್ಕಂಗೆ ಆಗೇ ಆಕತಿ. ಯಾಕಂದ್ರೆ ಅವ್ರ ನಂಬಿಕೆಂದು ಭಾಳ ಜನ ಟೆಕ್ನಿಷಿಯನ್ಸ್ ಅವರೆಲ್ಲ ವರ್ಕ್ ಮಾಡಕತ್ತಾರ. ಸೊ ನಾವು ಆದಷ್ಟು ಬೇಗ ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ಬಂದ್ರೆ ಆಲ್ರೆಡಿ ಲೇಟ್ ಆಗೈತಿ ಸ್ವಲ್ಪ ಸಮ್ ಇಶ್ಯೂಸಿಂದ. ಸೊ ಭಾಳ ಬೇಗ ಬಂತು ಅಂದ್ರೆ ಎಲ್ಲರೂ ಕಾಯಕತ್ತೀವಿ ಥಿಯೇಟ್ರ್ ಒಳಗೆ ಹೋಗಿ ನೋಡಕ್ಕೆ. ಸೊ ನೆಕ್ಸ್ಟ್ ನನಗನ್ಸೋ ಮಟ್ಟಿಗೆ ಟ್ರೇಲರ್ ರಿಲೀಸ್ ಮಾಡ್ತಾರೆ. ಆ ಟ್ರೇಲರಿಗೆ ರಿವ್ಯೂ ಕೊಡ್ತೇವೆ ನಾವು. ಅದನ್ನೂ ಲೇಟ್ ಮಾಡಲ್ಲ, ಈಗ ಭಾಳ ಫಾಸ್ಟಾಗಿ ಆಕತಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಏಪ್ರಿಲಿಗೆ ಬರ್ಬೋದು ಅಂತ ಅನಿಸ್ತತಿ ಮೂವಿ. ಏಪ್ರಿಲ್ ಇಲ್ಲ ಮೇಕ್ ಬರ್ಬೋದು. ಅಂದರೆ ಅವಾಗೆಲ್ಲ ಬೇಸಿಗೆ ರಜೆ ಇರುತ್ತಲ್ಲ, ಮೂವಿ ಅವಾಗ ರಿಲೀಸ್ ಆಗ್ಬೋದು ಅಂತ ಅನಿಸ್ತತಿ. ಸೊ ವೇಟ್ ಮಾಡೋಣ, ಕಾಯೋಣ. ಇಷ್ಟು ದಿನ ಕಾದವಂತ ಇನ್ನೊಂದು 2 ತಿಂಗಳ ಕಾಯೋದು ಏನು ದೊಡ್ಡದಾಗಲ್ಲ. ಮೂವಿ ಮಾತ್ರ ಪಕ್ಕಾ ಬ್ಲಾಕ್ ಬಸ್ಟರ್ ಹಿಟ್ಟ ಮೂವಿ. ಸೊ ಇಷ್ಟಂತೂ ನಾವಂತೂ ಹೇಳ್ಬಲ್ವಿ. ಸೊ ನಿಮಗೇನು ಅನಿಸಿತ್ತೋ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಯಾರ್ಯಾರು ಮೊದಲು ನೋಡಕತ್ತಿರಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಅನುಕೂಲ ಆಕತಿ. ಸೊ ಇಷ್ಟೇಳಿ ಇವತ್ತಿನ ವಿಡಿಯೋ ರಿಯಾಕ್ಷನ್ ಮುಗ್ಸಕತ್ತೀವಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣಂತ. ಎಲ್ರಿಗೂ ನಮಸ್ಕಾರ.